ಬೆಂಗಳೂರಲ್ಲಿ ಮತ್ತೊಮ್ಮೆ ಎಟಿಎಂಗೆ ಹಾಕಬೇಕಾಗಿದ್ದ ಹಣ ದರೋಡೆ ಆಗಿದೆ. ಕೆಲ ದಿನಗಳ ಹಿಂದಷ್ಟೇ ಎಟಿಎಂ ಹಣ ದರೋಡೆ ದೊಡ್ಡ ಪ್ರಮಾಣದಲ್ಲಿ ಸಿನಿಮೆಯ ರೀತಿಯಲ್ಲಿ ಆಗಿದ್ದನ್ನ ನೀವು ನೆನಪಿಸಿಕೊಳ್ಳಬಹುದು ವೀಕ್ಷಕರೇ. ಇದೀಗ ಮತ್ತೊಮ್ಮೆ ಎಟಿಎಂಗೆ ಹಾಕಬೇಕಿದ್ದಂತಹ ಹಣ ಹಿಟಾಚಿ ಕಂಪನಿ ಸಿಬ್ಬಂದಿಯಿಂದಲೇ ದರೋಡೆ ಆಗಿದೆ. ಹಿಟಾಚಿ ಕಂಪನಿಯ 2 ತಂಡಗಳು ಸೇರಿ ಹಣ ಲೂಟಿ ಮಾಡಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಜನವರಿ 19ನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಒಂದು ತಂಡ 80,49,000ಕ್ಕೂ ಹೆಚ್ಚು ಹಣವನ್ನ ಲೂಟಿ ಮಾಡಿದ್ರೆ ಮತ್ತೊಂದು ತಂಡ 57,96,000ದಷ್ಟು ಹಣವನ್ನ ಲೂಟಿ ಮಾಡುತ್ತೆ. ಪ್ರವೀಣ್, ಧನಶೇಖರ್, ರಾಮಕೃಷ್ಣ ಮುಂತಾದವರಿಂದ ಕೃತ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೋರಮಂಗಲ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಭಯವೇ ಇಲ್ವಾ ಹಾಗಾದ್ರೆ? ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈಗಾಗಲೇ ಇನ್ನು ಕೋರಮಂಗಲ ಪೊಲೀಸರು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇದು ಎಂಡಲ್ಲಿ ಅಂದ್ರೆ ಈ ರೀತಿಯ ದರೋಡೆ ಮಾಡಿದ ಬಳಿಕ ಇವರು ಈ ಹಿಂದೆಯೂ ಕೂಡ ಎಟಿಎಂಗಳಿಗೆ ಹಣವನ್ನ ಹಾಕುವಂತಹ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ಕಡಿತಗೊಳಿಸಿ ಎಟಿಎಂಗೆ ಹಾಕಿದ್ರು ಅನ್ನುವಂತಹ ವಿಚಾರಗಳು ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಅಂದ್ರೆ ಹಂತ ಹಂತವಾಗಿ ಈ ರೀತಿಯಾದಂತಹ ಒಂದು ಕಳ್ಳತನವನ್ನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಆದ್ರೆ ಯಾವಾಗ ಫೈನಲ್ ಆಗಿ ಇವರು ಆಡಿಟ್ ಅನ್ನ ಮಾಡ್ತಾರೆ, ಅಂದ್ರೆ ಬ್ಯಾಂಕ್ ಸಿಎಂಎಸ್ ಏನಿದೆ ಅದನ್ನು ಆಡಿಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟು ಹಣ ದೋಚಿರೋದು ಅಂದ್ರೆ ಕಳ್ಳತನ ಆಗಿರೋದು ಬಯಲಿಗೆ ಬಂದಿದೆ. ಈಗ ಸದ್ಯ 19ನೇ ತಾರೀಕು ಬೆಳಗಿನ ಜಾವ ಇದೇ ರೀತಿ ಹಣವನ್ನ ಫಿಲ್ ಮಾಡೋದಕ್ಕೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಹಣವನ್ನ ಎಟಿಎಂಗಳಿಗೆ ಹಾಕದೆ ಅವರು ತಮ್ಮ ಒಂದು ವೈಯಕ್ತಿಕವಾಗಿ ಹಣವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಆಕ್ಸಿಸ್ ಬ್ಯಾಂಕ್ಗೆ ಈ ಎಟಿಎಂಗೆ ಒಂದು ಹಣವನ್ನ ಹಾಕೋದಕ್ಕೆ ಫಿಲ್ ಮಾಡೋದಕ್ಕೆ ಹಿಟಾಚಿ ಅನ್ನುವಂತಹ ಕಂಪನಿ ಏನಿದೆ ಆ ಹಿಟಾಚಿ ಕಂಪನಿ ಒಂದು ವಿಧಾನ ಮಾಡುತ್ತೆ. ಆದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಹಣವನ್ನ ಫಿಲ್ ಮಾಡದೆ ಅವರ ವೈಯಕ್ತಿಕವಾಗಿ ಬಳಕೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಹಣ ಏನು ಕಳ್ಳತನ ಆಗಿದೆ, ಈಗ ಸದ್ಯದ ಮಟ್ಟಿಗೆ 1.30 ಕೋಟಿ ಅಂತ ಏನ್ ಹೇಳಲಾಗುತ್ತೆ. ಇದು ಹೊರತುಪಡಿಸಿ ಈ ಹಿಂದೆಯೂ ಕೂಡ ಹಣವನ್ನ ಫಿಲ್ ಮಾಡದೆ ಅವರು ವೈಯಕ್ತಿಕವಾಗಿ ಬಳಕೆಯನ್ನ ಮಾಡಿಕೊಂಡಿರುವಂತಹ ವಿಚಾರಗಳು ಕೂಡ ಈಗ ತಿಳಿದು ಬರ್ತಾರೆ. ಯಾಕಂದ್ರೆ ಈ ಕೃತ್ಯ ಆದ ಬಳಿಕ ಆಡಿಟ್ ಅನ್ನ ಮಾಡ್ತಾರೆ. ಆಡಿಟ್ ಅಲ್ಲಿ ಇಷ್ಟು ಹಣದ ವ್ಯತ್ಯಾಸ ಕಂಡು ಬಂದಿರುವಂತದ್ದು. ಹೀಗಾಗಿ ಸದ್ಯ ಈ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳಿಗಾಗಿ ಈಗ ತೀವ್ರ ಹುಡುಕಾಟವನ್ನ ಕೋರಮಂಗಲ ಪೊಲೀಸರು. ಬೆಂಗಳೂರಲ್ಲಿ ಮತ್ತೊಮ್ಮೆ ಎಟಿಎಂಗೆ ಹಾಕಬೇಕಾಗಿದ್ದ ಹಣ ದರೋಡೆ ಆಗಿದೆ. ಕೆಲ ದಿನಗಳ ಹಿಂದಷ್ಟೇ ಎಟಿಎಂ ಹಣ ದರೋಡೆ ದೊಡ್ಡ ಪ್ರಮಾಣದಲ್ಲಿ ಸಿನಿಮೆಯ ರೀತಿಯಲ್ಲಿ ಆಗಿದ್ದನ್ನ ನೀವು ನೆನಪಿಸಿಕೊಳ್ಳಬಹುದು ವೀಕ್ಷಕರೇ. ಇದೀಗ ಮತ್ತೊಮ್ಮೆ ಎಟಿಎಂಗೆ ಹಾಕಬೇಕಿದ್ದಂತಹ ಹಣ ಹಿಟಾಚಿ ಕಂಪನಿ ಸಿಬ್ಬಂದಿಯಿಂದಲೇ ದರೋಡೆ ಆಗಿದೆ. ಹಿಟಾಚಿ ಕಂಪನಿಯ 2 ತಂಡಗಳು ಸೇರಿ ಹಣ ಲೂಟಿ ಮಾಡಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಜನವರಿ 19ನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಒಂದು ತಂಡ 80,49,000ಕ್ಕೂ ಹೆಚ್ಚು ಹಣವನ್ನ ಲೂಟಿ ಮಾಡಿದ್ರೆ ಮತ್ತೊಂದು ತಂಡ 57,96,000ದಷ್ಟು ಹಣವನ್ನ ಲೂಟಿ ಮಾಡುತ್ತೆ. ಪ್ರವೀಣ್, ಧನಶೇಖರ್, ರಾಮಕೃಷ್ಣ ಮುಂತಾದವರಿಂದ ಕೃತ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೋರಮಂಗಲ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಭಯವೇ ಇಲ್ವಾ ಹಾಗಾದ್ರೆ? ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈಗಾಗಲೇ ಇನ್ನು ಕೋರಮಂಗಲ ಪೊಲೀಸರು ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಇದು ಎಂಡಲ್ಲಿ ಅಂದ್ರೆ ಈ ರೀತಿಯ ದರೋಡೆ ಮಾಡಿದ ಬಳಿಕ ಇವರು ಈ ಹಿಂದೆಯೂ ಕೂಡ ಎಟಿಎಂಗಳಿಗೆ ಹಣವನ್ನ ಹಾಕುವಂತಹ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ಕಡಿತಗೊಳಿಸಿ ಎಟಿಎಂಗೆ ಹಾಕಿದ್ರು ಅನ್ನುವಂತಹ ವಿಚಾರಗಳು ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಅಂದ್ರೆ ಹಂತ ಹಂತವಾಗಿ ಈ ರೀತಿಯಾದಂತಹ ಒಂದು ಕಳ್ಳತನವನ್ನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಆದ್ರೆ ಯಾವಾಗ ಫೈನಲ್ ಆಗಿ ಇವರು ಆಡಿಟ್ ಅನ್ನ ಮಾಡ್ತಾರೆ, ಅಂದ್ರೆ ಬ್ಯಾಂಕ್ ಸಿಎಂಎಸ್ ಏನಿದೆ ಅದನ್ನು ಆಡಿಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟು ಹಣ ದೋಚಿರೋದು ಅಂದ್ರೆ ಕಳ್ಳತನ ಆಗಿರೋದು ಬಯಲಿಗೆ ಬಂದಿದೆ. ಈಗ ಸದ್ಯ 19ನೇ ತಾರೀಕು ಬೆಳಗಿನ ಜಾವ ಇದೇ ರೀತಿ ಹಣವನ್ನ ಫಿಲ್ ಮಾಡೋದಕ್ಕೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಹಣವನ್ನ ಎಟಿಎಂಗಳಿಗೆ ಹಾಕದೆ ಅವರು ತಮ್ಮ ಒಂದು ವೈಯಕ್ತಿಕವಾಗಿ ಹಣವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಆಕ್ಸಿಸ್ ಬ್ಯಾಂಕ್ಗೆ ಈ ಎಟಿಎಂಗೆ ಒಂದು ಹಣವನ್ನ ಹಾಕೋದಕ್ಕೆ ಫಿಲ್ ಮಾಡೋದಕ್ಕೆ ಹಿಟಾಚಿ ಅನ್ನುವಂತಹ ಕಂಪನಿ ಏನಿದೆ ಆ ಹಿಟಾಚಿ ಕಂಪನಿ ಒಂದು ವಿಧಾನ ಮಾಡುತ್ತೆ. ಆದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಹಣವನ್ನ ಫಿಲ್ ಮಾಡದೆ ಅವರ ವೈಯಕ್ತಿಕವಾಗಿ ಬಳಕೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಹಣ ಏನು ಕಳ್ಳತನ ಆಗಿದೆ, ಈಗ ಸದ್ಯದ ಮಟ್ಟಿಗೆ 1.30 ಕೋಟಿ ಅಂತ ಏನ್ ಹೇಳಲಾಗುತ್ತೆ. ಇದು ಹೊರತುಪಡಿಸಿ ಈ ಹಿಂದೆಯೂ ಕೂಡ ಹಣವನ್ನ
ಫಿಲ್ ಮಾಡದೆ ಅವರು ವೈಯಕ್ತಿಕವಾಗಿ ಬಳಕೆಯನ್ನ ಮಾಡಿಕೊಂಡಿರುವಂತಹ ವಿಚಾರಗಳು ಕೂಡ ಈಗ ತಿಳಿದು ಬರ್ತಾ ಇದೆ. ಯಾಕಂದ್ರೆ ಈ ಕೃತ್ಯ ಆದ ಬಳಿಕ ಆಡಿಟ್ ಅನ್ನ ಮಾಡ್ತಾರೆ. ಆಡಿಟ್ ಅಲ್ಲಿ ಇಷ್ಟು ಹಣದ ವ್ಯತ್ಯಾಸ ಕಂಡು ಬಂದಿರುವಂತದ್ದು. ಹೀಗಾಗಿ ಸದ್ಯ ಈ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳಿಗಾಗಿ ಈಗ ತೀವ್ರ ಹುಡುಕಾಟವನ್ನ ಕೋರಮಂಗಲ ಪೊಲೀಸರು. ಬೆಂಗಳೂರಲ್ಲಿ ಮತ್ತೊಮ್ಮೆ ಎಟಿಎಂಗೆ ಹಾಕಬೇಕಾಗಿದ್ದ ಹಣ ದರೋಡೆ ಆಗಿದೆ. ಕೆಲ ದಿನಗಳ ಹಿಂದಷ್ಟೇ ಎಟಿಎಂ ಹಣ ದರೋಡೆ ದೊಡ್ಡ ಪ್ರಮಾಣದಲ್ಲಿ ಸಿನಿಮೀಯ ರೀತಿಯಲ್ಲಿ ಆಗಿದ್ದನ್ನ ನೀವು ನೆನಪಿಸಿಕೊಳ್ಳಬಹುದು ವೀಕ್ಷಕರೇ. ಇದೀಗ ಮತ್ತೊಮ್ಮೆ ಎಟಿಎಂಗೆ ಹಾಕಬೇಕಿದ್ದಂತಹ ಹಣ ಹಿಟಾಚಿ ಕಂಪನಿ ಸಿಬ್ಬಂದಿಯಿಂದಲೇ ದರೋಡೆ ಆಗಿದೆ. ಹಿಟಾಚಿ ಕಂಪನಿಯ 2 ತಂಡಗಳು ಸೇರಿ ಹಣ ಲೂಟಿ ಮಾಡಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಜನವರಿ 19ನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಒಂದು ತಂಡ 80,49,000ಕ್ಕೂ ಹೆಚ್ಚು ಹಣವನ್ನ ಲೂಟಿ ಮಾಡಿದ್ರೆ ಮತ್ತೊಂದು ತಂಡ 57,96,000ದಷ್ಟು ಹಣವನ್ನ ಲೂಟಿ ಮಾಡುತ್ತೆ. ಪ್ರವೀಣ್, ಧನಶೇಖರ್, ರಾಮಕೃಷ್ಣ ಮುಂತಾದವರಿಂದ ಕೃತ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೋರಮಂಗಲ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಭಯವೇ ಇಲ್ವಾ ಹಾಗಾದ್ರೆ? ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈಗಾಗಲೇ ಇನ್ನು ಕೋರಮಂಗಲ ಪೊಲೀಸರು ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಇದು ಎಂಡಲ್ಲಿ ಅಂದ್ರೆ ಈ ರೀತಿಯ ದರೋಡೆ ಮಾಡಿದ ಬಳಿಕ ಇವರು ಈ ಹಿಂದೆಯೂ ಕೂಡ ಎಟಿಎಂಗಳಿಗೆ ಹಣವನ್ನ ಹಾಕುವಂತಹ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ಕಡಿತಗೊಳಿಸಿ ಎಟಿಎಂಗೆ ಹಾಕಿದ್ರು ಅನ್ನುವಂತಹ ವಿಚಾರಗಳು ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಅಂದ್ರೆ ಹಂತ ಹಂತವಾಗಿ ಈ ರೀತಿಯಾದಂತಹ ಒಂದು ಕಳ್ಳತನವನ್ನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಆದ್ರೆ ಯಾವಾಗ ಫೈನಲ್ ಆಗಿ ಇವರು ಆಡಿಟ್ ಅನ್ನ ಮಾಡ್ತಾರೆ, ಅಂದ್ರೆ ಬ್ಯಾಂಕ್ ಸಿಎಂಎಸ್ ಏನಿದೆ ಅದನ್ನು ಆಡಿಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟು ಹಣ ದೋಚಿರೋದು ಅಂದ್ರೆ ಕಳ್ಳತನ ಆಗಿರೋದು ಬಯಲಿಗೆ ಬಂದಿದೆ. ಈಗ ಸದ್ಯ 19ನೇ ತಾರೀಕು ಬೆಳಗಿನ ಜಾವ ಇದೇ ರೀತಿಯ ಹಣವನ್ನ ಫಿಲ್ ಮಾಡೋದಕ್ಕೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಹಣವನ್ನ ಎಟಿಎಂಗಳಿಗೆ ಹಾಕದೆ ಅವರು ತಮ್ಮ ಒಂದು ವೈಯಕ್ತಿಕವಾಗಿ ಹಣವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಆಕ್ಸಿಸ್ ಬ್ಯಾಂಕ್ಗೆ ಈ ಎಟಿಎಂಗೆ ಒಂದು ಹಣವನ್ನ ಹಾಕೋದಕ್ಕೆ ಫಿಲ್ ಮಾಡೋದಕ್ಕೆ ಹಿಟಾಚಿ ಅನ್ನುವಂತಹ ಕಂಪನಿ ಏನಿದೆ ಆ ಹಿಟಾಚಿ ಕಂಪನಿ ಒಂದು ವಿಧಾನ ಮಾಡುತ್ತೆ. ಆದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಹಣವನ್ನ ಫಿಲ್ ಮಾಡದೆ ಅವರ ವೈಯಕ್ತಿಕವಾಗಿ ಬಳಕೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಹಣ ಏನು ಕಳ್ಳತನ ಆಗಿದೆ, ಈಗ ಸದ್ಯದ ಮಟ್ಟಿಗೆ 1.30 ಕೋಟಿ ಅಂತ ಏನ್ ಹೇಳಲಾಗುತ್ತೆ. ಇದು ಹೊರತುಪಡಿಸಿ ಈ ಹಿಂದೆಯೂ ಕೂಡ ಹಣವನ್ನ ಫಿಲ್ ಮಾಡದೆ ಅವರು ವೈಯಕ್ತಿಕವಾಗಿ ಬಳಕೆಯನ್ನ ಮಾಡಿಕೊಂಡಿರುವಂತಹ ವಿಚಾರಗಳು ಕೂಡ ಈಗ ತಿಳಿದು ಬರ್ತಾ ಇದೆ. ಯಾಕಂದ್ರೆ ಈ ಕೃತ್ಯ ಆದ ಬಳಿಕ ಆಡಿಟ್ ಅನ್ನ ಮಾಡ್ತಾರೆ. ಆಡಿಟ್ ಅಲ್ಲಿ ಇಷ್ಟು ಹಣದ ವ್ಯತ್ಯಾಸ ಕಂಡು ಬಂದಿರುವಂತದ್ದು. ಹೀಗಾಗಿ ಸದ್ಯ ಈ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳಿಗಾಗಿ ಈಗ ತೀವ್ರ ಹುಡುಕಾಟವನ್ನ ಕೋರಮಂಗಲ ಪೊಲೀಸರು. ಬೆಂಗಳೂರಲ್ಲಿ ಮತ್ತೊಮ್ಮೆ ಎಟಿಎಂಗೆ ಹಾಕಬೇಕಾಗಿದ್ದ ಹಣ ದರೋಡೆ ಆಗಿದೆ. ಕೆಲ ದಿನಗಳ ಹಿಂದಷ್ಟೇ ಎಟಿಎಂ ಹಣ ದರೋಡೆ ದೊಡ್ಡ ಪ್ರಮಾಣದಲ್ಲಿ ಸಿನಿಮೀಯ ರೀತಿಯಲ್ಲಿ ಆಗಿದ್ದನ್ನ ನೀವು ನೆನಪಿಸಿಕೊಳ್ಳಬಹುದು ವೀಕ್ಷಕರೇ. ಇದೀಗ ಮತ್ತೊಮ್ಮೆ ಎಟಿಎಂಗೆ ಹಾಕಬೇಕಿದ್ದಂತಹ ಹಣ ಹಿಟಾಚಿ ಕಂಪನಿ ಸಿಬ್ಬಂದಿಯಿಂದಲೇ ದರೋಡೆ ಆಗಿದೆ. ಹಿಟಾಚಿ ಕಂಪನಿಯ 2 ತಂಡಗಳು ಸೇರಿ ಹಣ ಲೂಟಿ ಮಾಡಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಜನವರಿ 19ನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಒಂದು ತಂಡ 80,49,000ಕ್ಕೂ ಹೆಚ್ಚು ಹಣವನ್ನ ಲೂಟಿ ಮಾಡಿದ್ರೆ ಮತ್ತೊಂದು ತಂಡ 57,96,000ದಷ್ಟು ಹಣವನ್ನ ಲೂಟಿ ಮಾಡುತ್ತೆ. ಪ್ರವೀಣ್, ಧನಶೇಖರ್, ರಾಮಕೃಷ್ಣ ಮುಂತಾದವರಿಂದ ಕೃತ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೋರಮಂಗಲ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಭಯವೇ ಇಲ್ವಾ ಹಾಗಾದ್ರೆ? ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈಗಾಗಲೇ ಇನ್ನು ಕೋರಮಂಗಲ ಪೊಲೀಸರು ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಇದು ಎಂಡಲ್ಲಿ ಅಂದ್ರೆ ಈ ರೀತಿಯ ದರೋಡೆ ಮಾಡಿದ ಬಳಿಕ ಇವರು ಈ ಹಿಂದೆಯೂ ಕೂಡ ಎಟಿಎಂಗಳಿಗೆ ಹಣವನ್ನ ಹಾಕುವಂತಹ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ಕಡಿತಗೊಳಿಸಿ ಎಟಿಎಂಗೆ ಹಾಕಿದ್ರು ಅನ್ನುವಂತಹ ವಿಚಾರಗಳು ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಅಂದ್ರೆ ಹಂತ ಹಂತವಾಗಿ ಈ ರೀತಿಯಾದಂತಹ ಒಂದು ಕಳ್ಳತನವನ್ನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಆದ್ರೆ ಯಾವಾಗ ಫೈನಲ್ ಆಗಿ ಇವರು ಆಡಿಟ್ ಅನ್ನ ಮಾಡ್ತಾರೆ, ಅಂದ್ರೆ ಬ್ಯಾಂಕ್ ಸಿಎಂಎಸ್ ಏನಿದೆ ಅದನ್ನು ಆಡಿಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟು ಹಣ ದೋಚಿರೋದು ಅಂದ್ರೆ ಕಳ್ಳತನ ಆಗಿರೋದು ಬಯಲಿಗೆ ಬಂದಿದೆ. ಈಗ ಸದ್ಯ 19ನೇ ತಾರೀಕು ಬೆಳಗಿನ ಜಾವ ಇದೇ ರೀತಿಯ ಹಣವನ್ನ ಫಿಲ್ ಮಾಡೋದಕ್ಕೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಹಣವನ್ನ ಎಟಿಎಂಗಳಿಗೆ ಹಾಕದೆ ಅವರು ತಮ್ಮ ಒಂದು ವೈಯಕ್ತಿಕವಾಗಿ ಹಣವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಆಕ್ಸಿಸ್ ಬ್ಯಾಂಕ್ಗೆ ಈ ಎಟಿಎಂಗೆ ಒಂದು ಹಣವನ್ನ ಹಾಕೋದಕ್ಕೆ ಫಿಲ್ ಮಾಡೋದಕ್ಕೆ ಹಿಟಾಚಿ ಅನ್ನುವಂತಹ
ಕಂಪನಿ ಏನಿದೆ ಆ ಹಿಟಾಚಿ ಕಂಪನಿ ಒಂದು ವಿಧಾನ ಮಾಡುತ್ತೆ. ಆದರೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಹಣವನ್ನ ಫಿಲ್ ಮಾಡದೆ ಅವರ ವೈಯಕ್ತಿಕವಾಗಿ ಬಳಕೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಹಣ ಏನು ಕಳ್ಳತನ ಆಗಿದೆ, ಈಗ ಸದ್ಯದ ಮಟ್ಟಿಗೆ 1.30 ಕೋಟಿ ಅಂತ ಏನ್ ಹೇಳಲಾಗುತ್ತೆ, ಇದು ಹೊರತುಪಡಿಸಿ ಈ ಹಿಂದೆಯೂ ಕೂಡ ಹಣವನ್ನ ಫಿಲ್ ಮಾಡದೆ ಅವರು ವೈಯಕ್ತಿಕವಾಗಿ ಬಳಕೆಯನ್ನ ಮಾಡಿಕೊಂಡಿರುವಂತಹ ವಿಚಾರಗಳು ಕೂಡ ಈಗ ತಿಳಿದು ಬರ್ತದೆ. ಯಾಕಂದ್ರೆ ಈ ಕೃತ್ಯ ಆದ ಬಳಿಕ ಆಡಿಟ್ ಅನ್ನ ಮಾಡ್ತಾರೆ, ಆಡಿಟ್ ಅಲ್ಲಿ ಇಷ್ಟು ಹಣದ ವ್ಯತ್ಯಾಸ ಕಂಡು ಬಂದಿರುವಂತದ್ದು. ಹೀಗಾಗಿ ಸದ್ಯ ಈ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳಿಗಾಗಿ ಈಗ ತೀವ್ರ ಹುಡುಕಾಟವನ್ನ ಕೋರಮಂಗಲ ಪೊಲೀಸರು